ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಶಿವಮೊಗ್ಗದ ಸೊಳ್ಳೆಬೈಲಿನಲ್ಲಿ ಸಂಕೇತನ ಹಲ್ಲೆ ಮಾಡಿದ್ರು. ಅದ ನಂತರ ಆತ ಮೃತಪಟ್ಟ. ಆತನ ತಾಯಿ ನಮ್ಮ ಜೊತೆಗಿದ್ದಾರೆ ಮಾತಾಡಲಿಕ್ಕೆ. ಅಮ್ಮ, ಸಂಕೇತ್ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದ. SSLCಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದ. ನಿನ್ನೆ ಕೂಡ ಸ್ಪೆಷಲ್ ಕ್ಲಾಸಿಗೆ ಹೋಗಿದ್ದವನು. ಎಷ್ಟೊತ್ತಿಗೆ ಹೋಗಿದ್ದಮ್ಮ? ಬೆಳಗ್ಗೆ 8 ಗಂಟೆಗೆ 8:15 ಹೋಗೋದು ಸರ್. ಅಮ್ಮ ಇವತ್ತು ಏನೋ ದೊಡ್ಡ ಎಕ್ಸಾಮ್ ಐತಿ, ನಾನು 8 ಗಂಟೆಗೆ ಹೋಗ್ಬೇಕು, ಅವ್ರು 8:15 ಬರ್ತಾರೆ ಸರ್ ಅಂದ. ಹುಡುಗಿಯರೆಲ್ಲ ಅವ್ರು 8 ಗಂಟೆಗೆ ಅವ್ನು ಭಾಳ ಚೆನ್ನಾಗಿ ಫ್ರೆಂಡ್ಸ್ ಇದ್ದ. ಹುಡುಗಿಯರು ಮುಸ್ಲಿಮ್ಸ್ ಭಾಳ ಚೆನ್ನಾಗಿ ಎಲ್ಲರ ಜೊತೆಗೆ ಚೆನ್ನಾಗದ ಸರ್. ಅವನು ಹೋಗ್ಯಾನ 8 ಗಂಟೆಗೆ ಹೋಗಿ ಅವ್ರು ಎಷ್ಟೊತ್ತಿಗೆ ಬಂದರೂ ಗೊತ್ತಿಲ್ಲ ಸರ್ ಪ್ರೇಯರ್. ಆಮೇಲೆ ಮಧ್ಯಾಹ್ನ ಉಣ್ಣಕ್ಕೆ ಬಂದನು ಸರ್ ನಮ್ಮ ಮನೆಗೆ. ನಮ್ಮ ಅತ್ತೆ ಐತಲ್ಲ ಉಣ್ಣಕ್ಕೆ ಕೊಡ್ತಂತ. ಅವ್ನು ಮಧ್ಯಾಹ್ನ ಸ್ಕೂಲಾಗ ಯಾವಾಗ ಉಣ್ಣಲ್ಲ ಸರ್. ಮನೆಗೆ ಬಂದು ಉಂಡೋಗ ನಮ್ಮ ನನಗೆ ಅಲ್ಲಿ ಸಾರು ಚೆನ್ನಾಗಿರಲ್ಲ ಅಂದು ಅಲ್ಲಿ ಬಾಳೆಹಣ್ಣು ಮೊಟ್ಟಿನೂ ತಿನ್ನಲ್ಲ ಸರ್, ಬಾಳೆಹಣ್ಣು ತಿನ್ನಾನ. ಮಧ್ಯಾಹ್ನ ಬಂದು ಅನ್ನ ಉಂಡು ಓದ್ನನ್ ಸರ್. ಹೋಗಿ ಮತ್ತು ಕ್ಲಾಸ್ ಎಲ್ಲ ಕೇಳಿ 9 ಗಂಟೆ ಮಟ್ಟ ಕ್ಲಾಸು ಅಂದ್ರಂತ. ನಾನು 6 ಗಂಟೆಗೆ ಬಂದೆ. ಯಾಕಮ್ಮ ಸಂಕೇತ ಬಂದಿಲ್ಲ? ಅಮ್ಮ ಪ್ರಸವ ಕ್ಲಾಸ್ 7:15 ಮಟ್ಟ ತಗೊಂತಾರಲ್ಲ, 7:15 ಆಚೆ ಬರಲಿಲ್ಲ. ಆಮೇಲೆ ಸರ್ರಿಗೆ ಫೋನ್ ಮಾಡಿದ್ವಿ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ವಿದ್ಯಾಧರ್ ಸರ್ರಿಗೆ. ಅವ್ರು ಫೋನ್ ಎತ್ತಲಿಲ್ಲ ಸರ್. ಇನ್ನೊಬ್ಬ ಸರ್ರಿಗೆ ಫೋನ್ ಮಾಡಿದ್ರು, ಇಲ್ಲಮ್ಮ ಅವ್ರಿಗೆ 8:15 ಮಟ್ಟ 9 ಗಂಟೆ ಮಟ್ಟ ಕ್ಲಾಸು 8:15 ಮತ್ತು ಹೆಂಗೆ ಮಾಡಕ್ಕೆ ಸರ್? ಇಲ್ಲಮ್ಮ ನಾವು ಇಲ್ಲೇ ಬಂದು ಬಿಟ್ಟು ಹೋಕ್ಕವಿ, ಅವ್ರು ಯಾವಾಗ ಕರ್ಕೊಂಬಂದು ಇಲ್ಲೇ ಬಿಟ್ಟೋಗ್ರಿ ಸರ್. ಆಯ್ತು ಸರ್ ಅಂತಂದು ಇಟ್ಟೊಂದು 5 ನಿಮಿಷ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಅಕ್ಕ ಇದನ್ನೂ ಐತೈತು ಅಟ್ನೂ ಐತೆ. ನಮ್ಮ ಮಗಳು ಓದ್ಕೊಂತ ಇದ್ಲು. ಮಾತ್ರೆ ತರೋಣಂತ ದುಡ್ಡು ಹೊರಗೆ ತಗೊಂಬಂದೆ. ನಮ್ಮ ಮತ್ತೆ ಗುಂಡಿಗೆ ಯಾರೋ ಹೊಡೆದಾರಂತ ಬಾರಮ್ಮ. ಆಮೇಲೆ ಓಡೋಕೆ ಸಹ ಅಲ್ಲ ಆಸ್ಪತ್ರೆಗೆ, ಸರ್ಗಳು ಆಸ್ಪತ್ರೆಗೆ ತಗೊಂಬಂದು. ಇಲ್ಲಿ ಆಗಲ್ಲ, ಮೇಘನ ಆಸ್ಪತ್ರೆಗೆ ಹೋಗ್ರಿ. ಮೇಘನ ಆಸ್ಪತ್ರೆಗೆ ಅಲ್ಲೆಲ್ಲ ಚೆಕಪ್ ಮಾಡಿರಿ ಸರ್. ಇಲ್ಲಿ ಆಗಲ್ಲ ಅಂದು ಅದು ಎಂಥದ್ದು ಒಂದು ಗೋಡನ ಹತ್ರ ಕರ್ಕೊಂಡೋದ್ರು. ಆಮೇಲೆ ನಮ್ಮ ಮನೆಯವ್ರು ಸಂಕೇತ ನಮ್ಮ ಬಿಟ್ಟು ಹೋಗ್ಬಿಟ್ನಿ ಅನ್ಸ ನಮಗೆ. ಅವಾಗ ನಮ್ಮ ಏನು ಹೇಳೋಕ್ಕಾಗಲಿಲ್ಲ ಸರ್. ಆಮೇಲೆ ಟೀಚರ್ಸ್ ಸರು ಎಲ್ಲರೂ ಅವಾಗ ಬಂದಾರ ಸರ್ ನನ್ನ ಮಗನ ನೋಡೋಕೆ. ಅಮ್ಮ, ಈ ಸಂಕೇತ ಇದನ್ನಲ್ಲ ನೀವು ಹೇಳ್ತಾ ಇದ್ರಿ, 100 ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ಗೋಬಿ ತಿಂದ. ಆಮೇಲೆ ಬರ್ತ್ಡೇ ಇತ್ತು ಅಂತ ಹೇಳಿದ್ರಿ, ಏನಮ್ಮ ಇದಲ್ಲ? ಅವತ್ತು ಮೊನ್ನೆ ರಾತ್ರಿ ನನ್ನ ಬರ್ತಡೇ ಇತ್ತು ಸರ್. ಹೋದ ವರ್ಷ ನಮ್ಮ ಅಮ್ಮ ತೀರ್ಕೊಂಡಿತ್ತು. ನಮ್ಮ ನಾದಿನಿಯರು ಬಂದು ಬರ್ತಡೇ ಮಾಡಿದರು. ಆಮೇಲೆ ಈ ವರ್ಷ ಯಾರೂ ಬಂದಿಲ್ಲ. ಅಪ್ಪಾಜಿ ಅಮ್ಮಗೊಂದು ಕೇಕ್ ತಂದು ಮಾಡೋಣ. ನಮಗೆ ಗೊತ್ತಿದ್ದ ಸರ್, ನಮ್ಮ ಹಬ್ಬ ಮನೆ ಕ್ಲೀನ್ ಮಾಡಿ ಹಂಗೆ ಕೆಲ್ಸಕ್ಕೆ ಹೋಗಿದ್ದೆ. ಸಾಯಂಕಾಲ ಬಂದು ಅಡುಗೆ ಮಾಡಿ ಮೇಲೆ ಕೇಕ್ ಅಮ್ಮ ಸ್ನಾನ ಮಾಡಿ ಹೋಗಮ್ಮ, ಇವತ್ತು ನಿನ್ನ ಬರ್ತಡೇ ಅಂದ್ರೆ. ನಾನು ಸ್ನಾನ ಮಾಡಿ ಅಮ್ಮ ಒಳ್ಳೆ ಸೀರೆ ಉಟ್ಗಳಮ್ಮ, ಒಳ್ಳೆ ಸೀರೆ ಉಟ್ಕೊಂಡು ಕೇಕ್ ಕಟ್ ಮಾಡಿ ಸರ್. ಆಮೇಲೆ ಎಲ್ಲರಿಗೆ ನನ್ನ ಮಗನೂ ತಿನ್ಸಿ, ಅಮ್ಮ ಈ ಕಡೆ ಫೋಟೋ ಚೆನ್ನಾಗಿ ಬರೋಲ್ಲ, ಈ ಕಡೆ ಬಾರಮ್ಮ, ಈ ಕಡೆ ಕಣ್ಣು ಮುಚ್ಚಿ ಸಂಕೇತನ ಅಂತ ಅವ್ರ ಅಕ್ಕ ಫೋಟೋ ತೆಗಿತಾ ಇದ್ಲ. ನೀನು ಈ ಕಡೆ ಬಾ ಸಂಕೇತ, ಅಮ್ಮ ಕಾಣಲ್ಲ, ಈ ಕಡೆ ಬರಲಿ, ಈ ಕಡೆ ಬಂದು ಫೋಟೋ ತೆಗ್ಸಿ. ಆಮೇಲೆ ನಮ್ಮ ಮಾವ ನಮ್ಮ ಅತ್ತಿ ನಮ್ಮ ಮನೆಯವರು ಮಾಡಿದ್ವಿ. ನಮ್ಮ ಸಣ್ಣ ತೆರ್ಮನೆ ಅವ್ರಿಗೆ ಕೇಕ್ ತಗೊಂಡು ಕೊಟ್ಟಿಸು. ಆಮೇಲೆ ತಾಯಿ ಅಂದರೆ ತುಂಬ ಪ್ರೀತಿ ಸಂಕೇತಿಗೆ. ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿದ, ನಿಮ್ಮ ಜೊತೆ ತುಂಬ ನೀವು ಹೇಳೋದಂಗೆ ಕೇಳ್ತಾ ಇದ್ದ. ಮತ್ತು ಪರೀಕ್ಷೆಗೆಲ್ಲ ರೆಡಿ ಮಾಡ್ಕೊಂಡಿದ್ದ, ಪೆನ್ನೆಲ್ಲ ಪೂಜೆಗೆಲ್ಲ ಇಟ್ಟಿದ್ದ ಪೆನ್ನು. ಅವತ್ತು ರಾತ್ರಿ ಹೊಸ ಪೆನ್ ತಗೊಂಬಂದು ಪೂಜೆಗೆ ಇಟ್ಟು. ಇನ್ನೂ ನಾವು ಪೂಜೆ ಮಾಡಿದ್ದಿಲ್ಲ. ಅಮ್ಮ ನೀನು ಆಮೇಲೆ ಮಾಡ್ತೀವಿ ಅಂದು ದೇವ್ರ ಮುಂದೆ ರಾತ್ರಿನೇ ಇಟ್ಟು ಬೆಳಗ್ಗೆ ನಮ್ಮ ಚುಡಮ್ಮ ತಗೊಂಡೋಗಿ ಅಲ್ಲಿ ಕೈ ಮುಗಿದು ಮನೆಗೆ ಬಂದು ಅವ್ರಕ್ಕೆ ನೆಲ ಒರ್ಸಕತ್ತಿದ್ಲು. ತುಳ್ದಾಡಿದ ಸಂಕೇತ ಆಕಿಗೆ ಕಾಲೇಜ್ ಟೈಮಾಗೆ ತುಳ್ದಾಡಿದ್ರೆ ಹಂಗಲ್ಲಿ ಆಕೆ ಹೆಸರು ಸುಪ್ರೀತ. ಚಪ್ರಿ ಇನ್ನೊಂದು ಸರಿ ಒರೆಸ್ಲಿ ಬಿಡಮ್ಮ. ಆಮೇಲೆ ಹೊರಗೆ ಬಂದ ಹೊರಗೆ ಬಂದು ಅಜ್ಜಿ ಬಾಯಿ, ಅಮ್ಮ ಬಾಯಿ ಅಂದು. ಆಮೇಲೆ ಮತ್ತೆ ಒಳಗೆ ಹೋದ. ಸಂಕೇತ ಹಿಂಗೆ ಮಾಡಿದ್ರೆ ಹೆಂಗಲ್ಲೇ ನೀನು ಚಿನ್ನ ಇನ್ನೊಂದು ಸರಿ ಒರೆಸ್ಗೇಳೆ ಅಂತ ಹೇಳಿ ಮತ್ತೆ ಒಳಗೆ ಬಂದು ಅಮ್ಮ ಬಾಯಿ ಅಂತಂದು ಹೇಳಿ ಹಿಂಗೆ ಹೋಗಿ ಅಂದು ಬರಲೇ ಇಲ್ಲ ಸರ್ ನನ್ನ ಮಗ. ಏನಂತದಮ್ಮ? SSLC ಓದಬೇಕು, ಒಳ್ಳೆ ಫಲಿತಾಂಶ ಬರಬೇಕು, ಏನು ಕನಸು ಕಟ್ಕೊಂಡಿದ್ದ? ಅರ್ಧವ ಸಿಕ್ಕಿದ್ರಾಗ ಕಮ್ಮಿ ತೆಗೆದ ಸರ್. ಎಲ್ಲ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಸರ್. ಕನ್ನಡದಾಗ ಕಮ್ಮಿ ತೆಗೆದ. ಟೀಚರ್ಸ್ ಎಲ್ಲ ನಮ್ಮ ಮೊಬೈಲ್ಗೆ ಹಾಕಿದ್ರು. ಆಮೇಲೆ ನಾವೆಲ್ಲ ಮನೆ ಬೈದಾಡಿದ್ವಿ. ಆಮೇಲೆ ಅವರು ಟೀಚರು ಬೈದಾಡಬೇಡ್ರಿ, ಅವ್ನು ಮುಂದೆ ಅವ್ನು ಭಾಳ ಒಳ್ಳೆಯನು, ತಲಾಟಿ ಮಾಡ್ಕೊಂಡಂಗೆ ಅದನ. ಆಮೇಲೆ ಅವ್ರ ಹತ್ತಿರೆಲ್ಲ ಬುದ್ಧಿಗೇನೆ ಹೇಳಿದರು, ನೀನು ಅವ ಚೆನ್ನಾಗಿ ಓದ್ತಿದ್ದಿ, ಯಾಕೆ ಹಿಂಗೆ ಮಾಡ್ತೀನಿ ನೀನೀಗ ಅಂದರು ಸರ್. ಹೇಳಿದ್ರ. ಆಮೇಲೆ ಅವಾಗವ ಟೆಸ್ಟ್ ಮಾಡ್ತಾಯಿದ್ರು ಸರ್. ಅವಾಗವ ಟೆಸ್ಟ್ ಅಂದ್ರೆ ಅಲ್ಲ 8:15 ಹೋಗ್ಬಿಡನು. ಟೆಸ್ಟ್ನಿಗೆಲ್ಲ ಚೆನ್ನಾಗೇ ತೆಗ್ದಾನ ಸರ್ ಅವನು. ಯಾವ ಟೆಸ್ಟ್ನಾಗ ಇದು ಹಿಂದಿ ಇದ್ರಾಗ ಒಂದೇ ಕಮ್ಮಿ ತೆಗೆದಂತ ಹಿಂದಿ ಟೀಚರ್ ಬೈದಾಡಿದ್ರಂತ. ಸಂಕೇತ ಯಾಕೋ ಹಿಂದಿಕ್ಕೆ ನಿನಗೆ ಓದಕ್ಕೆ ಬರಲಿಲ್ಲ, ಬರೆಯೋದು ಕಲಿ, ಇನ್ನೊಂದು 15 ದಿನ ಐತೆ ಎಕ್ಸಾಮು, ಚೆನ್ನಾಗಿ ಓದು. ಆಯಿತು. ಎಲ್ಲ ಟೀಚರ್ಗೆ ತಮಾಷೆ ಮಾಡೋದು. ಅವರು ಟೀಚರ್ಸ್ ಎಲ್ಲ ತಮಾಷೆ ಮಾಡೋರು ಸರ್ ನಮ್ಮ ಮಗಗೆ. ಎಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅವನು ಶಾಲೆಯಲ್ಲಿ. ಸರ್ ಎಲ್ಲರೂ ಅವನ ಜೊತೆಗಿರೋರು ಎಲ್ಲ ಒಳ್ಳೆ ಫ್ರೆಂಡ್ ಆಗಿದ್ರು ಸರ್. ಅವ್ನು ಯಾರು ಕೂಟಾಗ ಅಮ್ಮ ನಾನು ಇಂಥರ ಕೂಟ ಜಗಳ ಮಾಡ್ಕೊಂಬಂದಾನೆ ಅಂತದ್ದೇ ಇಲ್ಲ ಸರ್ ಅವನು.
ಅಂದ್ರೆ ಯಾರು ತಂದೆ ತಕರ ಯಾವುದೂ ಇಲ್ಲ. ಯಾವ್ದು ಮಾಡ್ತಿದ್ವಿ ಸರ್. ನಮ್ಮ ಮಗ ಸ್ಕೂಲ್ ಆಯ್ತು ಮನೆ ಆಯ್ತು ಹಂಗೆ ಬರೋನು. ಈಗ ಯಾರು ಹೊಡೆದ್ರು ಯಾರು ಕೂಟ ಯಾರು ಜಗಳ ಮಾಡ್ತಿದ್ರು ಇವ್ನು ಏನು ಬಿಡ್ಸಕ್ಕೆ ಹೋದ್ನು ಏನು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಕ್ಯಾಮ್ರಾದಾಗ ಓಪನ್ ಮಾಡಿದ್ರೆ ಏನಾದರೂ ಗೊತ್ತಾಗುತ್ತೆ ನಮಗೆ. ಈ ರೀತಿ ತಪ್ಪಾಗಿದೆ ಅದರ ಸರಿಯಾದ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ನನ್ನ ಮಗ ಹೆಂಗಾಗ್ಯಾನ ಅವ್ರಿಗೆ ಹಂಗೆ ಆಗ್ಬೇಕು ಸರ್. ಅವ್ರಿಗೆ ಹಂಗಾಗಲಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ಅಷ್ಟು ಇಸ ಕುಡ್ದು ನಾವು ಸಾಯ್ತೇವೆ. ಇದು ನಾನು ಹತ್ರ ಸುಮ್ಗೆ ಬರ್ದಕ್ಕವೆ ಅಷ್ಟೇ ಸರ್ ನಾವು ಹೇಳೋದು. ಅಂದ್ರೆ ಇಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಸರಿ ಇಲ್ಲ ಹೇಗಮ್ಮ ಇಲ್ಲಿ ಸುಳೆಬೆಲೆ? ಇಲ್ಲ ಸರ್, ಇಲ್ಲಿ ಎಲ್ಲರೂ ನನ್ನ ಮಕ್ಕಳ ಜೊತೆ ಚೆನ್ನಾಗದಾರ ಸರ್. ನಾವು ಇಲ್ಲಿ ಅಕ್ಕಪಕ್ಕ ಒಬ್ರು ಕೂಟ ಮಾತಾಡಿದ್ರೆ ನನ್ನ ಮಗ ಎಲ್ಲರ ಕೂಟಗೂ ಚೆನ್ನಾಗ್ರ ಸರ್. ಯಾರ ಕೂಟಾಗ ಮಕ್ಕ ಕೆಡ್ಸ್ಕೊಂಡಿಲ್ಲ. ಫ್ರೆಂಡ್ಸ್ ಎಲ್ಲ ಗಿರೀಶ, ಇವು ಅಜಿತು ಅವರೆಲ್ಲ ತುಂಬ ಫ್ರೆಂಡ್ಸು. ಆಮೇಲೆ ಹುಡುಗಿಯರೆಲ್ಲ ಫ್ರೆಂಡ್ಸ್ ಇದ್ರು. ಮೊನ್ನೆ ಸೆಂಡಪ್ ಮಾಡಿದ್ರು. ಅವಾಗ ಅಮ್ಮ ನನಗೆ ಸೆಂಡಪ್ಪಿಗೆ ಬೇಕು 300 ರೂಪಾಯಿ ಹಾಕ್ಯಾರಮ್ಮ. ಆಮೇಲೆ 1,000 ರೂಪಾಯಿ ಬಟ್ಟೆ ಕೊಡಮ್ಮ. ಮೊನ್ನೆ ಆನ್ಲೈನ್ನೇ ಬಟ್ಟೆ ಇಬ್ಬರಿಗೆ ಮಕ್ಕಳಿಗೆ ಆರ್ಡ್ರ್ ಮಾಡಿ ಸರ್ ನಮ್ಮ ಮನೆಯವರು. ನನ್ನ ಮಗ ಕೇಳ್ಯಾನ ಬಿಡು ಇದು 1 ವರ್ಷ ಲಾಸ್ಟ್ ಕಾಲೇಜಿಗೆ ಹೋದ್ರೆ ಕೊಡ್ಸಲ್ಲ ಅಂದು 1,000 ಕೊಟ್ಟು ಬಟ್ಟೆ ಕೊಡಿಸಿ ಫೋಟೋ ಎಲ್ಲ ಹುಡುಗಿಯರ ಜೊತೆಗೆ ಎಲ್ಲ ತೆಗ್ಸಿ. ಅಲ್ಲಲ್ಲೇ ಹುಡುಗಿಯರ ಜೊತೆಗೆ ಎಲ್ಲ ಫೋಟೋ. ಅಪ್ಪಾಜಿ ನನ್ನ ಫ್ರೆಂಡ್ಸ್ ಅಪ್ಪಾಜಿ ಅವರು. ಅಮ್ಮ ಇವನು ಡಿಲೀಟ್ ಮಾಡಬೇಡಮ್ಮ ಅಂತಂದು ಹಂಗೆ ಇಟ್ಕೊಂಡು ಸರ್ ನನ್ನ ಮಗ ಮೊಬೈಲಲ್ಲಿ. ಆಮೇಲೆ ಇತ್ತಿತ್ತಾಗ ಎಕ್ಸಾಮು ಈಗ ಸ್ಟಾರ್ಟ್ ಆದಮೇಲೆ ಒಂದು ಮನೆ ಮೊಬೈಲ್ ಇತ್ತು, ಅದನ್ನು ಸ್ವಿಚ್ ಆಫ್ ಮಾಡಿ ಅವನೇ ಬೀರಲ್ಲಿಟ್ಟ. ಅಮ್ಮ ನಮ್ಮ ಮೊಬೈಲ್ ಗಿಬೈಲ್ ಏನೂ ನೋಡಲ್ಲಮ್ಮ ನಾನು ಓದ್ಕೊಂತಾನೆ ಅಂದು ಬಂದೊಂದು ಏನೋ ಅವ್ರ ಅಜ್ಜಿಗೆ ಒಂದು ಸ್ವಲ್ಪ ನೋಡಿದ. ಇಲ್ಲ ಅಂದ್ರೆ ಓದ್ಕೊಂತದ್ದು ಸರ್. ಅವ್ನು ಭಾಳ ಓದ್ಕೊಳೋದ್ರಾಗ ಇದ್ದ ಸರ್. ಅವ್ನು ಇತ್ತಿತ್ತಾಗ ಯಾರು ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗಬೇಕಮ್ಮ. ಆಗ್ಬೇಕು ಸರ್ ನಮಗೆ. ಅವ್ರು ನನ್ನ ಮಗ ಹೆಂಗಾಗೈತೆ ಅವ್ರಿಗೆ ಹಂಗೆ ಆಗ್ಬೇಕು. ಅವ್ರಿಗೆ ಆಗಲಿಲ್ಲ ಅಂದ್ರೆ ನಮ್ಮ ಮನೆ ಪೂರ್ತಿ ಫ್ಯಾಮಿಲಿ ಇಸ ಕೂಡ ಸತ್ತೋಕ ನಾವಿರಲ್ಲ. ಇದು ಮೃತಪಟ್ಟಂಥ ಸಂಕೇತ ತಾಯಿ ಮಾತು ತುಂಬ ನೊಂದ್ಕೊಂಡಿದ್ದಾರೆ. ಯಾರು ಈ ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು. ಒಂದು ಕಡೆದ್ರೆ ಏನು ಮಗ ಇದ್ದಾನೆ, ತುಂಬ ಬಡತನದಲ್ಲಿ ಕೂಡ ಮಗ ವಿದ್ಯಾವಂತ ಆಗಿದ್ದ, ಪ್ರತಿಭಾವಂತ ಆಗಿದ್ದ, ತುಂಬ ಕಷ್ಟಪಟ್ಟು ಓದ್ತಾ ಇದ್ದ. ಆ ಸಂದರ್ಭದಲ್ಲಿ ಇದು ಆಗಿದೆ. ಇದು ತುಂಬ ನುಂಗ್ಲ ತುತ್ತಾಗಿದೆ. ನನಗೆ ಇರೋ ಒಬ್ಬನೇ ಮನೆ ಕಳ್ಕೊಂಡು ತುಂಬ ನನಗೆ ಆಘಾತ ಆಗಿದ್ದು ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.